ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ರಸ್ತೆಗಳ ಮರುಕಲ್ಪನೆ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿಸರ ವ್ಯವಸ್ಥೆಯ ಉದಯ. ಭಾರತವು ನೇರವಾಗಿ ಎಲೆಕ್ಟ್ರಿಕ್ ವಾಹನಗಳತ್ತ ಬದಲಾಗುತ್ತಿದೆ. ಈ ಸಂಚಾರವು ಈಗ ಆರ್ಥಿಕ ಬೆಳವಣಿಗೆ, ಇಂಧನ ಭದ್ರತೆ ಮತ್ತು ಸ್ವಚ್ಛ ಭವಿಷ್ಯದ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತಿದೆ. 2016ರಿಂದ ಇವಿ ಮಾರಾಟವು ಸರಿಸುಮಾರು 46 ಪಟ್ಟು ಹೆಚ್ಚಾಗಿದೆ. ಇದು ಗ್ರಾಹಕರ ಬಲವಾದ ಬದಲಾವಣೆಯನ್ನ ತೋರಿಸುತ್ತದೆ. ರಫ್ತು ಪ್ರಮಾಣವು 2020ರಲ್ಲಿ 1.2 ಮಿಲಿಯನ್ ಅಮೆರಿಕನ್ ಡಾಲರ್ನಿಂದ 2024ರಲ್ಲಿ 84 ಮಿಲಿಯನ್ ಅಮೆರಿಕನ್ ಡಾಲರ್ಗೆ ಗಣನೀಯವಾಗಿ ಏರಿಕೆಯಾಗಿದೆ. ಇದು ಭಾರತವನ್ನು ಉದಯಿಸುತ್ತಿರುವ ಇವಿ ಕೇಂದ್ರವನ್ನಾಗಿ ರೂಪಿಸುತ್ತಿದೆ. ರಾಷ್ಟೀಯ ಉತ್ಪಾದನಾ ಮಿಷನ್ ಆಟೋಮೊಬೈಲ್ ಮತ್ತು ಆಟೋ ಘಟಕಗಳ ಉದ್ಯಮಕ್ಕಾಗಿ ಪಿಎಲ್ಐ ಯೋಜನೆ ಮತ್ತು ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಷನ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಸ್ಕೀಮ್ನಂತಹ ಸರ್ಕಾರಿ ಯೋಜನೆಗಳು ಹೆಚ್ಚು ಸ್ವಾವಲಂಬಿ ಇ ಮೊಬಿಲಿಟಿ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತಿವೆ. ಕಿಕ್ಕಿರಿದು ತುಂಬಿರುವ ನಗರಗಳಲ್ಲಿ ದೈನಂದಿನ ಪ್ರಯಾಣ ಮತ್ತು ಸಣ್ಣ ಪಟ್ಟಣಗಳಲ್ಲಿ ಕೊನೆಯ ಮೈಲಿ ಸಂಪರ್ಕವು ಭಾರತದಾದ್ಯಂತ ಮೂಲಭೂತವಾಗಿ ಮರುಕಲ್ಪನೆಗೊಳ್ಳುತ್ತಿದೆ. ಈ ಪರಿವರ್ತನೆಯ ಕೇಂದ್ರ ಬಿಂದು ಎಲೆಕ್ಟ್ರಿಕ್ ಮೊಬಿಲಿಟಿ ಆಗಿದೆ. ಈ ತಾಂತ್ರಿಕ ಬದಲಾವಣೆಯು ದೇಶದ ಹವಾಮಾನ ಕಾರ್ಯತಂತ್ರ ಮತ್ತು ಸುಸ್ಥಿರ ಸಾರಿಗೆ ದೃಷ್ಟಿಕೋನಕ್ಕೆ ಕೇಂದ್ರವಾಗುತ್ತಿದೆ. ಸರ್ಕಾರದ ಪ್ರೋತ್ಸಾಹಕಗಳು, ಹೆಚ್ಚುತ್ತಿರುವ ಪರಿಸರ ಜಾಗೃತಿ, ತ್ವರಿತ ತಾಂತ್ರಿಕ ಪ್ರಗತಿಯಿಂದ ಪ್ರೇರೇಪಿಸಲ್ಪಟ್ಟ ಇವಿಗಳು ವಾಹನ ಉದ್ಯಮದ ಭವಿಷ್ಯವನ್ನು ರೂಪಿಸುವ ರಾಷ್ಟೀಯ ಆದ್ಯತೆಯಾಗಿ ಮಾರ್ಪಟ್ಟಿವೆ. ಭಾರತದ ಮೊಬಿಲಿಟಿ ಪರಿವರ್ತನೆಯು ಕೇವಲ ಪರಿಸರಕ್ಕೆ ಸಂಬಂಧಿಸಿದ ಅಗತ್ಯತೆಯಷ್ಟೇ ಅಲ್ಲ, ಅದೊಂದು ಆರ್ಥಿಕ ಅವಕಾಶವೂ ಹೌದು. ಇದು ತನ್ನ ಅತ್ಯಂತ ದೊಡ್ಡ ಮತ್ತು ಪ್ರಭಾವಶಾಲಿ ಉದ್ಯಮಗಳಲ್ಲಿ ಒಂದನ್ನು ಮರುರೂಪಿಸುತ್ತಿದೆ. ಈ ಬದಲಾವಣೆಯು ಇಂಧನ ಭದ್ರತೆಯನ್ನು ಬಲಪಡಿಸಲು ಒಂದು ಕಾರ್ಯತಂತ್ರದ ಸಾಧನವಾಗಿ ಹೊರಹೊಮ್ಮುತ್ತಿದೆ. ಜೊತೆಗೆ ಇದು ಪಳೆಯುಳಿಕೆ ಇಂಧನ ಆಮದುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತಿದೆ ಮತ್ತು ಆರ್ಥಿಕತೆಗೆ ಸಮರ್ಥವಾದ ಕಡಿಮೆ ಇಂಗಾಲದ ಬೆಳವಣಿಗೆಯ ಹಾದಿಯನ್ನು ನಡೆಸಿಕೊಡುತ್ತಿದೆ. ಇವಿ ಎನ್ನುವುದು ಬ್ಯಾಟರಿಯಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಬಳಸುವ ಎಲೆಕ್ಟ್ರಿಕ್ ಮೋಟಾರ್ನಿಂದ ಚಲಿಸುವ ವಾಹನವಾಗಿದೆ. ಇದನ್ನು ಬಾಹ್ಯ ವಿದ್ಯುತ್ ಮೂಲದಿಂದ ರೀಚಾರ್ಜ್ ಮಾಡಬಹುದು. ಇವಿಗಳಲ್ಲಿ 4 ವಿಧಗಳಿವೆ. ಸಂಪೂರ್ಣವಾಗಿ ಎಲೆಕ್ಟ್ರಿಕ್ ಆಗಿರುವ ಬ್ಯಾಟರಿ ಇವಿಗಳು, ಆಂತರಿಕ ದಹನಕಾರಿ ಎಂಜಿನ್ ಮತ್ತು ಎಲೆಕ್ಟ್ರಿಕ್ ಮೋಟಾರ್ ಅನ್ನು ಸಂಯೋಜಿಸಿ ವಾಹನಕ್ಕೆ ಶಕ್ತಿ ತುಂಬುವ ಹೈಬ್ರಿಡ್ ಇವಿಗಳು ಮತ್ತು ಪ್ಲಗ್ ಇನ್ ಎಚ್ಇವಿಗಳು. ಪಿಎಚ್ಇವಿಗಳು ವಿಸ್ತೃತವಾದ ಎಲೆಕ್ಟ್ರಿಕ್ ಮಾತ್ರ ಕಾರ್ಯಾಚರಣೆಗಾಗಿ ಬಾಹ್ಯವಾಗಿ ರೀಚಾರ್ಜ್ ಮಾಡಬಹುದಾದ ಬ್ಯಾಟರಿ ಪ್ಯಾಕ್ಗಳನ್ನು ಹೆಚ್ಚುವರಿಯಾಗಿ ಹೊಂದಿರುತ್ತವೆ ಮತ್ತು ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ಫ್ಯೂಲ್ ಸೆಲ್ ಇವಿಗಳು. ಎಲೆಕ್ಟ್ರಿಕ್ ಮೊಬಿಲಿಟಿಯತ್ತ ಭಾರತದ ಪ್ರಯಾಣವು 2015ರಲ್ಲಿ ಪ್ರಾರಂಭವಾಯಿತು. ಇದು ರಾಷ್ಟೀಯ ಎಲೆಕ್ಟ್ರಿಕ್ ಮೊಬಿಲಿಟಿ ಮಿಷನ್ ಪ್ಲಾನ್ ಮತ್ತು ಇವಿಗಳ ಬಳಕೆಯನ್ನು ಉತ್ತೇಜಿಸಲು ಫೇಮ್ ಯೋಜನೆಯ ಬಿಡುಗಡೆಯೊಂದಿಗೆ ಗುರುತಿಸಲ್ಪಟ್ಟಿತು. ಈ ಹೆಜ್ಜೆಯು ಸ್ಪಷ್ಟ ಕಾರ್ಯತಂತ್ರದ ಪ್ರಾಮುಖ್ಯತೆಯಿಂದ ಕೂಡಿದೆ. ಪೆಟ್ರೋಲಿಯಂ ಇಂಧನಗಳ ಮೇಲಿನ ಹೆಚ್ಚುತ್ತಿರುವ ಆಮದು ಬಿಲ್ಲನ್ನು ಕಡಿಮೆ ಮಾಡುವುದು ಮತ್ತು ಹದಗೆಡುತ್ತಿರುವ ನಗರ ವಾಯು ಮಾಲಿನ್ಯವನ್ನು ಎದುರಿಸುವುದು ಇವುಗಳಲ್ಲಿ ಸೇರಿವೆ. ಇದು ಭಾರತದ ಒಟ್ಟು ಹೊರಸೂಸುವಿಕೆಯ 9% ಹೊಂದಿರುವ ಸಾರಿಗೆ ವಲಯದಿಂದ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ತಗ್ಗಿಸುವ ಗುರಿಯನ್ನು ಹೊಂದಿದೆ. NEMP 2020ರಲ್ಲಿ ಭಾರತದಲ್ಲಿ ಇವಿಗಳ ಬಳಕೆಯನ್ನು ಮತ್ತು ದೇಶೀಯ ಉತ್ಪಾದನೆಯನ್ನು ವೇಗಗೊಳಿಸಲು ಒಂದು ಕಾರ್ಯತಂತ್ರದ ನಕ್ಷೆಯನ್ನು ರೂಪಿಸುತ್ತದೆ. ಇದು ಇಂಧನ ಭದ್ರತೆಯನ್ನು ಬಲಪಡಿಸುವುದು ಮತ್ತು ಸ್ವಚ್ಛ, ಸುಸ್ಥಿರ ಮೊಬಿಲಿಟಿಯನ್ನು ಉತ್ತೇಜಿಸುವ 2 ಗುರಿಯನ್ನು ಹೊಂದಿದೆ. NEMP 2020ರ ಚೌಕಟ್ಟಿನಲ್ಲಿ ಇವಿ ಬಳಕೆಯನ್ನು ಉತ್ತೇಜಿಸಲು 2015ರಲ್ಲಿ ಫೇಮ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಈ ಯೋಜನೆಯು ಖರೀದಿದಾರರಿಗೆ ಪ್ರೋತ್ಸಾಹಕಗಳನ್ನು ನೀಡಿತು, ಚಾರ್ಜಿಂಗ್ ಮೂಲಭೂತ ಸೌಕರ್ಯಗಳ ನಿರ್ಮಾಣ ಮತ್ತು ಉತ್ಪಾದನೆಗೆ ಬೆಂಬಲ ನೀಡಿತು. ಮೊದಲನೇ ಹಂತವು ಮಾರ್ಚ್ 2019ರವರೆಗೆ ಮುಂದುವರಿಯಿತು. ನಂತರ 5 ವರ್ಷಗಳ ಕಾಲ, ಅಂದರೆ ಏಪ್ರಿಲ್ 2024ರವರೆಗೆ ಎರಡನೇ ಹಂತವನ್ನು ಜಾರಿಗೆ ಮಾಡಲಾಯಿತು. ಇವಿ ಬಳಕೆಯು ಹಲವು ಪಟ್ಟು ಹೆಚ್ಚಳವನ್ನು ಕಂಡಿದ್ದು 2015-16ನೇ ಹಣಕಾಸು ವರ್ಷದಲ್ಲಿ 0.08%ರಷ್ಟಿದ್ದದ್ದು 2025-26ನೇ ಹಣಕಾಸು ವರ್ಷದಲ್ಲಿ 8.26ಕ್ಕೆ ಏರಿದೆ. ಕೋವಿಡ್ ನಂತರದ ಅವಧಿಯಲ್ಲಿ, ಅಂದರೆ 2022ನೇ ಹಣಕಾಸು ವರ್ಷದಲ್ಲಿ ಒಂದು ನಿರ್ಣಾಯಕ ತಿರುವು ಉಂಟಾಯಿತು. ನಿರ್ದಿಷ್ಟಪಡಿಸಿದ ನೀತಿ ಪ್ರೋತ್ಸಾಹಕಗಳು, ವರ್ಧಿತ ಸಬ್ಸಿಡಿಗಳು ಮತ್ತು ಸುಧಾರಿತ ವಾಹನ ಲಭ್ಯತೆಯ ಬೆಂಬಲದೊಂದಿಗೆ ಎಲೆಕ್ಟ್ರಿಕ್ ವಾಹನ ಸ್ವೀಕಾರವು ವೇಗವಾಗಿ ಬೆಳೆಯುವ ಹಂತವನ್ನು ಪ್ರವೇಶಿಸಿತು. ಈ ಅವಧಿಯು ಮಾರುಕಟ್ಟೆಯಲ್ಲಿ ಒಂದು ರಚನಾತ್ಮಕ ಬದಲಾವಣೆಗೂ ಸಾಕ್ಷಿಯಾಯಿತು. 2020ರಿಂದ 2021ರ ಅವಧಿಯಲ್ಲಿ ಆರಂಭಿಕ ಸ್ವೀಕಾರ ಮುಖ್ಯವಾಗಿ ಇ ರಿಕ್ಷಾಗಳ ಪ್ರಾಬಲ್ಯವನ್ನು ಹೊಂದಿದ್ದರೆ, ಶೀಘ್ರದಲ್ಲೇ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳು ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸಿದವು. 2025ರ ವೇಳೆಗೆ ಅವು ಪ್ರಮುಖ ವಿಭಾಗವಾಗಿ ಹೊರಹೊಮ್ಮಿದವು. ಇದು ಅನೌಪಚಾರಿಕ ಮತ್ತು ಹಂಚಿಕೆಯ ಮೊಬಿಲಿಟಿಯಿಂದ ಮುಖ್ಯವಾಹಿನಿಯ ಖಾಸಗಿ ಮತ್ತು ವಾಣಿಜ್ಯ ಬಳಕೆಯತ್ತ ವಿಶಾಲವಾದ ಪರಿವರ್ತನೆಯನ್ನು ಸೂಚಿಸಿತು.
ವಿಶ್ವದಾದ್ಯಂತ ಎಲೆಕ್ಟ್ರಿಕ್ ವಾಹನಗಳ ಗ್ರಾಹಕರ ಸ್ವೀಕಾರವೂ ಹೆಚ್ಚುತ್ತಿದೆ. ಸುಧಾರಿತ ಚಾಲನಾ ಶ್ರೇಣಿಯ ಸ್ಪರ್ಧಾತ್ಮಕ ಬೆಲೆಯ ಹಲವು ಮಾದರಿಗಳು ಮಾರುಕಟ್ಟೆಗೆ ಪ್ರವೇಶಿಸುತ್ತಿವೆ. ಇದರೊಂದಿಗೆ ಸಾರ್ವಜನಿಕ ಚಾರ್ಜಿಂಗ್ ಮೂಲಸೌಕರ್ಯಗಳು ವೇಗವಾಗಿ ವಿಸ್ತರಿಸುತ್ತಿವೆ. ಭಾರತದಲ್ಲೂ ಸಹ ಬಲವಾದ ನೀತಿ ಬೆಂಬಲ, ಹೆಚ್ಚುತ್ತಿರುವ ಮಾರಾಟ ಮತ್ತು ನೋಂದಣಿಗಳಿಂದ ಈ ಆವೇಗವು ಪ್ರತಿಫಲಿಸುತ್ತಿದೆ. ಇದು ದೇಶೀಯ ಉತ್ಪಾದನೆ ಮತ್ತು ಚಾರ್ಜಿಂಗ್ ನೆಟ್ವರ್ಕ್ಗಳ ಬೆಳೆಯುತ್ತಿರುವಂತಹ ಪರಿಸರ ವ್ಯವಸ್ಥೆಯಿಂದ ಮತ್ತಷ್ಟು ಬಲಗೊಂಡಿದ್ದು ಇವಿಗಳ ಸ್ವೀಕಾರದಲ್ಲಿ ಹೆಚ್ಚಳಕ್ಕೆ ಕಾರಣವಾಗಿದೆ. 2025ರಲ್ಲಿ ಉತ್ತರ ಪ್ರದೇಶವು ಅತಿದೊಡ್ಡ ಎಲೆಕ್ಟ್ರಿಕ್ ವಾಹನ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ. 4 ಲಕ್ಷಕ್ಕೂ ಅಧಿಕ ಯೂನಿಟ್ಗಳೊಂದಿಗೆ ಇದು ರಾಷ್ಟ್ರೀಯ ಇವಿ ಮಾರಾಟದ ಶೇಕಡಾ 18ರಷ್ಟನ್ನು ಪ್ರತಿನಿಧಿಸಿದೆ. ಇದರ ನಂತರ ಮಹಾರಾಷ್ಟವು 2.66 ಲಕ್ಷ ಯೂನಿಟ್ಗಳೊಂದಿಗೆ, ಅಂದರೆ ಶೇಕಡಾ 12ರಷ್ಟು, ಹಾಗೂ ಕರ್ನಾಟಕವು 2 ಲಕ್ಷ ಯೂನಿಟ್ಗಳೊಂದಿಗೆ ಒಟ್ಟು ಮಾರಾಟದ ಶೇಕಡಾ 9ರಷ್ಟನ್ನು ಹೊಂದಿದ್ದು ಕ್ರಮವಾಗಿ 2 ಮತ್ತು 3ನೇ ಸ್ಥಾನದಲ್ಲಿವೆ. 2020ರಲ್ಲಿ ಭಾರತದ ಇವಿ ಒಳಹೊಕ್ಕು ಪ್ರಮಾಣವು ಜಾಗತಿಕ ಒಳಹೊಕ್ಕು ಪ್ರಮಾಣದ 5ನೇ ಒಂದು ಭಾಗದಷ್ಟು ಮಾತ್ರವಿತ್ತು. ಇದು 2024ರ ವೇಳೆಗೆ ಜಾಗತಿಕ ಒಳಹೊಕ್ಕು ಪ್ರಮಾಣದ 2/3 ಭಾಗಕ್ಕಿಂತ ಹೆಚ್ಚಾಯಿತು. ಈ ಗಮನಾರ್ಹ ಪ್ರಗತಿಯು ಹೆಚ್ಚಾಗಿ 2025ರಲ್ಲಿ ಮಾರಾಟವಾದ ಮೋಟಾರ್ ದ್ವಿಚಕ್ರ ವಾಹನಗಳು 12.8 ಲಕ್ಷ ಯೂನಿಟ್ಗಳು ಮತ್ತು ತ್ರಿಚಕ್ರ ವಾಹನಗಳಲ್ಲಿ 8 ಲಕ್ಷ ಯೂನಿಟ್ಗಳು ಚಾಲನೆಗೊಂಡಿವೆ. ಮೂಲ ಸೌಕರ್ಯಗಳ ಮುಂಭಾಗದಲ್ಲಿ ಭಾರತದ ಸಾರ್ವಜನಿಕ ಇವಿ ಚಾರ್ಜಿಂಗ್ ನೆಟ್ವರ್ಕ್ ವೇಗವಾಗಿ ವಿಸ್ತರಿಸುತ್ತಿದೆ. ಭಾರತೀಯ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಪ್ರಕಾರ ಜುಲೈ 2026ರ ವೇಳೆಗೆ ಲಭ್ಯವಿರುವ 52,718 ಸಾರ್ವಜನಿಕ ಚಾರ್ಜಿಂಗ್ ಸ್ಟೇಷನ್ಗಳಲ್ಲಿ 16,561 ಸ್ಟೇಷನ್ಗಳು ವೇಗದ ಇವಿ ಚಾರ್ಜಿಂಗ್ ಸೌಲಭ್ಯಗಳನ್ನು ಹೊಂದಿವೆ. ಶುದ್ಧ ಸಾರಿಗೆಯ ಭವಿಷ್ಯದತ್ತ ಒಂದು ಪ್ರಮುಖ ಹೆಜ್ಜೆಯಾಗಿ ನೀತಿ ಆಯೋಗವು ಆಗಸ್ಟ್ 2025ರಲ್ಲಿ ಐಇಎಂಐ ಅನ್ನು ಪ್ರಾರಂಭಿಸಿತು. ಇದು ತನ್ನ ರೀತಿಯ ಮೊದಲ ಚೌಕಟ್ಟಾಗಿದ್ದು ಎಲೆಕ್ಟ್ರಿಕ್ ಮೊಬಿಲಿಟಿಯನ್ನು ಮುನ್ನಡೆಸುವಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರಗತಿಯನ್ನು ಟ್ರ್ಯಾಕ್ ಮಾಡುತ್ತದೆ ಮತ್ತು ಹೋಲಿಸುತ್ತದೆ. ಈ ಸೂಚ್ಯಂಕವು ಸಾರಿಗೆ, ವಿದ್ಯುದೀಕರಣ, ಚಾರ್ಜಿಂಗ್ ಮೂಲಸೌಕರ್ಯ, ಸನ್ನದ್ದತೆ ಮತ್ತು ಇವಿ ಸಂಶೋಧನೆ ಹಾಗೂ ನಾವೀನ್ಯತೆ ಎಂಬ 3 ಸ್ತಂಭಗಳ ಅಡಿಯಲ್ಲಿ 16 ಸೂಚಕಗಳ ಮೂಲಕ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುತ್ತದೆ. ಇದು ಪ್ರತಿ ಪ್ರದೇಶದ ಪರಿಸರ ವ್ಯವಸ್ಥೆಯ ಸಾಮರ್ಥ್ಯದ ಸ್ಪಷ್ಟ ಚಿತ್ರಣವನ್ನು ನೀಡುತ್ತದೆ. ಭಾರತವು ಕೇವಲ ಜೋಡಣೆ ಮಾಡುವ ಮಾರುಕಟ್ಟೆಯಿಂದ ಸಮಗ್ರ ಇವಿ ಉತ್ಪಾದನಾ ಕೇಂದ್ರವಾಗಿ ಪರಿವರ್ತನೆಗೊಳ್ಳುತ್ತಿದೆ. ಬೆಳೆಯುತ್ತಿರುವ ಪೂರೈಕೆದಾರರ ಪರಿಸರ ವ್ಯವಸ್ಥೆಯ ಬೆಂಬಲದೊಂದಿಗೆ ದೇಶೀಯ ಉತ್ಪಾದನೆಯು ಈಗ ಬ್ಯಾಟರಿ ಪ್ಯಾಕ್ಗಳು, ಮೋಟಾರ್ಗಳು, ಡ್ರೈವ್ ಟ್ರೈನ್ಗಳು, ಪವರ್ ಎಲೆಕ್ಟ್ರಾನಿಕ್ಸ್, ವೈರಿಂಗ್ ಮತ್ತು ಚಾರ್ಜಿಂಗ್ ಉಪಕರಣಗಳನ್ನು ಒಳಗೊಂಡಿದೆ. ಟಾಟಾ ಮೋಟಾರ್ಸ್, ಮಹೀಂದ್ರಾ, ಟಿವಿಎಸ್, ಬಜಾಜ್ ಆಟೋ ಮುಂತಾದ ಪ್ರಮುಖ ಒಇಎಂಗಳು ಸಂಶೋಧನೆ ಮತ್ತು ಅಭಿವೃದ್ಧಿ, ಗಿಗಾ ಫ್ಯಾಕ್ಟರಿಗಳು ಮತ್ತು ಮೀಸಲಾದ ಇವಿ ಪ್ಲಾಟ್ಫಾರ್ಮ್ಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ತಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು ವಿಸ್ತರಿಸುತ್ತಿವೆ. ಅದೇ ಸಮಯದಲ್ಲಿ ವೀನಾ ಫಾಸ್ಟ್, ಟೆಸ್ಲಾ ಮತ್ತು ಪ್ರಮುಖ ಕೊರಿಯನ್ ಹಾಗೂ ಜಪಾನೀಸ್ ಬ್ಯಾಟರಿ ಸಂಸ್ಥೆಗಳಂತಹ ಜಾಗತಿಕ ಕಂಪನಿಗಳು ಸಹ ಭಾರತದಲ್ಲಿ ದೊಡ್ಡ ಪ್ರಮಾಣದ ಉತ್ಪಾದನೆಗೆ ಮುಂದಾಗಿವೆ. ಈ ವಿಸ್ತರಣೆಯು ಸ್ಥಳೀಯ ಉತ್ಪಾದನೆಯನ್ನು ಬಲಪಡಿಸುತ್ತಿದೆ, ವೆಚ್ಚದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುತ್ತಿದೆ ಮತ್ತು ಜಾಗತಿಕ ಇವಿ ಪೂರೈಕೆ ಸರಪಳಿಯಲ್ಲಿ ಭಾರತವನ್ನು ಪ್ರಮುಖ ಭಾಗವನ್ನಾಗಿ ರೂಪಿಸುತ್ತಿದೆ. ಭಾರತೀಯ ಸ್ಟಾರ್ಟ್ಅಪ್ಗಳು ಇವಿಗಳ ಸಾಮರ್ಥ್ಯವನ್ನು ಮನಗಾಣುತ್ತಿವೆ. ಇವು ಚಾರ್ಜಿಂಗ್ ಮೂಲಸೌಕರ್ಯದ ಲಭ್ಯತೆಯನ್ನು ಉತ್ತೇಜಿಸುತ್ತಿವೆ, ಬ್ಯಾಟರಿ ಮಟ್ಟದ ನಾವೀನ್ಯತೆಯನ್ನು ಸುಧಾರಿಸುತ್ತಿವೆ, ಕಡಿಮೆ ವೆಚ್ಚದ ಉತ್ಪಾದನೆಯನ್ನು ಪ್ರೋತ್ಸಾಹಿಸುತ್ತಿವೆ ಮತ್ತು ದತ್ತಾಂಶ ಆಧಾರಿತ ಪರಿಹಾರಗಳನ್ನು ಒದಗಿಸುತ್ತಿವೆ. ಪ್ರಸ್ತುತ ಭಾರತದಲ್ಲಿ ಸುಮಾರು 400 ಇವಿ ಸ್ಟಾರ್ಟ್ಅಪ್ಗಳು ಕಾರ್ಯನಿರ್ವಹಿಸುತ್ತಿದ್ದು, ಇವು ಭಾರತದ ವಿಕಾಸಗೊಳ್ಳುತ್ತಿರುವಂತಹ ಇವಿ ಪರಿಸರ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಈ ವಲಯದಲ್ಲಿ ಹೂಡಿಕೆಯ ಚಟುವಟಿಕೆಯು ಬಲವಾಗಿ ಮುಂದುವರೆದಿದೆ. ಭಾರತದ ಇವಿ ಪರಿಸರ ವ್ಯವಸ್ಥೆಯು 2025ರ ಹಣಕಾಸು ವರ್ಷದಲ್ಲಿ $1.4 ಶತಕೋಟಿ ಗಳಿಗಿಂತ ಅಧಿಕ ಹಣವನ್ನು ಸಂಗ್ರಹಿಸಿದೆ. ಇದು 2024ಕ್ಕಿಂತ ಸುಮಾರು 27ರಷ್ಟು ಹೆಚ್ಚಾಗಿದೆ. ಇವಿ ತಯಾರಕರು ಈ ನಿಧಿಯ ಸಿಂಹಪಾಲು ಪಡೆದುಕೊಂಡಿದ್ದು ಸುಮಾರು $1.2 ಶತಕೋಟಿ ಗಳನ್ನು ಭದ್ರಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಇವಿ ಹೂಡಿಕೆಗಳಿಗೆ ದೆಹಲಿ ಅಗ್ರ ನಗರವಾಗಿ ಹೊರಹೊಮ್ಮಿದೆ. ಆಟೋಮೊಬೈಲ್ ಉದ್ಯಮಕ್ಕಾಗಿ ಸರ್ಕಾರದ ಬಹು ಯೋಜನೆಗಳೊಂದಿಗೆ 2015ರಿಂದಲೂ ಎಲೆಕ್ಟ್ರಿಕ್ ಮೊಬಿಲಿಟಿಯನ್ನು ಉತ್ತೇಜಿಸುತ್ತಿದೆ. ಗುರಿ ಆಧಾರಿತ ನೀತಿ ಹಸ್ತಕ್ಷೇಪಗಳು, ಹಣಕಾಸಿನ ಪ್ರೋತ್ಸಾಹಕಗಳು ಮತ್ತು ಮಿಷನ್ ಚಾಲಿತ ಉಪಕ್ರಮಗಳ ಮೂಲಕ ಇವಿ ಅಳವಡಿಕೆಯನ್ನು ವೇಗಗೊಳಿಸಲು ಇದು ಕಾರ್ಯತಂತ್ರದ ವಿಧಾನವನ್ನು ಅಳವಡಿಸಿಕೊಂಡಿದೆ. ಎಫ್ಎಎಂಇ, ಸುಧಾರಿತ ರಸಾಯನಶಾಸ್ತ್ರ ಕೋಶಗಳಿಗಾಗಿ ಪಿಎಲ್ಐ ಯೋಜನೆ ಮತ್ತು ಬ್ಯಾಟರಿ ಸ್ಥಳೀಕರಣದಂತಹ ಪ್ರಮುಖ ಯೋಜನೆಗಳು ಬಲವಾದ, ಭವಿಷ್ಯಕ್ಕೆ ಸಿದ್ಧವಾಗಿರುವ ಮೊಬಿಲಿಟಿ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಗುರಿಯನ್ನು ಹೊಂದಿವೆ. ಚಾರ್ಜಿಂಗ್ ಮೂಲಸೌಕರ್ಯ ವಿಸ್ತರಣೆ ಮತ್ತು ಬಲವಾದ ಹೂಡಿಕೆಯ ಬೆಂಬಲದ ಮೂಲಕ ಭಾರತದ ಇವಿ ಪರಿವರ್ತನೆಯಲ್ಲಿ ರಾಜ್ಯಗಳು ಪ್ರಮುಖ ಚಾಲಕರಾಗಿ ಹೊರಹೊಮ್ಮುತ್ತಿವೆ.
ಡಿಸೆಂಬರ್ 2025 ವೇಳೆಗೆ 29 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇವಿ ನೀತಿಗಳನ್ನು ಅಧಿಸೂಚಿಸಿವೆ ಮತ್ತು ಮತ್ತಷ್ಟು 4 ರಾಜ್ಯಗಳು ಕರಡು ಹಂತದಲ್ಲಿವೆ. 15.25% ಬಂಡವಾಳ ಸಬ್ಸಿಡಿಗಳು, ಆದ್ಯತೆಯ ಭೂ ಹಂಚಿಕೆ, ಮುದ್ರಾಂಕ ಶುಲ್ಕ ವಿನಾಯಿತಿಗಳು ಮತ್ತು 100% ಎಸ್ಜಿಎಸ್ಟಿ ಮರುಪಾವತಿಯಂತಹ ಪ್ರೋತ್ಸಾಹಕಗಳು ಹೂಡಿಕೆದಾರರ ವೆಚ್ಚವನ್ನು ತಗ್ಗಿಸುತ್ತವೆ. ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್, ಹರಿಯಾಣ ಮತ್ತು ಉತ್ತರ ಪ್ರದೇಶದಂತಹ ಮುಂಚೂಣಿ ರಾಜ್ಯಗಳು ಪ್ರಮುಖ ಇವಿ ಕೇಂದ್ರಗಳಾಗಿ ರೂಪುಗೊಂಡಿದ್ದು ಬಲವಾದ ಉತ್ಪಾದನಾ ಪರಿಸರ ವ್ಯವಸ್ಥೆಗೆ ಬೆನ್ನೆಲುಬಾಗಿವೆ. ದೆಹಲಿಯ ಇವಿ ನೀತಿಯು ಭಾರತದ ಅತ್ಯಂತ ಪ್ರಗತಿಪರ ಇವಿ ನೀತಿಗಳಲ್ಲಿ ಒಂದಾಗಿದೆ. ಇದು ನಗರದಲ್ಲಿ ವಾಹನಗಳಿಂದ ಉಂಟಾಗುವ ಮಾಲಿನ್ಯತೆಯನ್ನು ಕಡಿಮೆ ಮಾಡುವ ಮತ್ತು ಗಾಳಿಯ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಜೂನ್ 2026ರಲ್ಲಿ ದೆಹಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಳೆಯ ಮತ್ತು ಹೆಚ್ಚು ಮಾಲಿನ್ಯ ಉಂಟುಮಾಡುವಂತಹ ಟ್ರಕ್ಗಳು ಹಾಗೂ ಬಸ್ಗಳನ್ನು ಬದಲಾಯಿಸಲು ಸರ್ಕಾರವು ಸಮಗ್ರ ಯೋಜನೆಯನ್ನು ಅನುಮೋದಿಸಿತು. ಈ ಉಪಕ್ರಮವು ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಸ್ವಚ್ಛ ಸಾರಿಗೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. 9,585 ಕೋಟಿ ವೆಚ್ಚದ ಈ 2 ವರ್ಷಗಳ ಯೋಜನೆಯು ದೆಹಲಿ, ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶದ ವ್ಯಾಪ್ತಿಯಲ್ಲಿ 1.91 ಲಕ್ಷ ಟ್ರಕ್ಗಳು ಮತ್ತು 16,329 ಬಸ್ಗಳು ಸೇರಿದಂತೆ ಸುಮಾರು 2.07 ಲಕ್ಷ ವಾಣಿಜ್ಯ ವಾಹನಗಳ ಬದಲಾವಣೆಗೆ ಬೆಂಬಲ ನೀಡಿದೆ. ಎನ್ಎಂಎಂ ಇವಿಗಳನ್ನು ನಾವೀನ್ಯತೆ ಆಧಾರಿತ ಬೆಳವಣಿಗೆಯ ಪ್ರಮುಖ ಬೀಜ ಕ್ಷೇತ್ರವೆಂದು ಗುರುತಿಸುತ್ತದೆ. ಈ ಮಿಷನ್ 2035ಕ್ಕೆ ಮಹತ್ವಾಕಾಂಕ್ಷೆಯ ಗುರಿಗಳನ್ನು ಹೊಂದಿದೆ. ಇದು ಜಿಡಿಪಿಗೆ ಉತ್ಪಾದನಾ ವಲಯದ ಕೊಡುಗೆಯನ್ನು 12.9ರಿಂದ 25ಕ್ಕೆ ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಇದರ ಜೊತೆಗೆ ಎನ್ಎಂಎಂ ರಾಷ್ಟ್ರೀಯ ಉತ್ಪಾದನಾ ಮಿಷನ್ 14.3 ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸಲು ಮತ್ತು ಸರಕುಗಳ ರಫ್ತನ್ನು $1.2 ಟ್ರಿಲಿಯನ್ ಗಳಿಗೆ ಹೆಚ್ಚಿಸಲು ಗುರಿಯನ್ನು ಹೊಂದಿದೆ. ಇದು ಸುಧಾರಿತ ಉತ್ಪಾದನೆಯನ್ನು ಉತ್ತೇಜಿಸುವ, ತಂತ್ರಜ್ಞಾನ ಅಭಿವೃದ್ಧಿಯನ್ನು ಬೆಂಬಲಿಸುವ ಮತ್ತು ಜಾಗತಿಕ ಮೌಲ್ಯ ಸರಪಳಿಯನ್ನು ಇವಿಯಲ್ಲಿ ಉತ್ಪಾದನೆಯನ್ನು ಸಂಯೋಜಿಸುವ ಮೂಲಕ ಭಾರತದ ಇವಿ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಗುರಿ ಆಧಾರಿತ, ಕ್ಲಸ್ಟರ್ ಆಧಾರಿತ ಹಸ್ತಕ್ಷೇಪಗಳು ಮತ್ತು ನೀತಿ ಬೆಂಬಲದ ಮೂಲಕ ದೇಶೀಯ ಇವಿ ಉತ್ಪಾದನಾ ಸಾಮರ್ಥ್ಯವನ್ನು ವೇಗಗೊಳಿಸಲು ಎನ್ಎಂಎಂ ಪ್ರಯತ್ನಿಸುತ್ತದೆ. 2024ರಲ್ಲಿ ಅಧಿಸೂಚಿಸಲ್ಪಟ್ಟ ಪಿಎಂ ಇ ಡ್ರೈವ್ ಯೋಜನೆಯು ಭಾರೀ ಕೈಗಾರಿಕೆಗಳ ಸಚಿವಾಲಯದ ಪ್ರಮುಖ ಉಪಕ್ರಮವಾಗಿದೆ. ಇದು ಗುರಿ ಆಧಾರಿತ ಬೇಡಿಕೆ ಪ್ರೋತ್ಸಾಹಕಗಳು, ದೇಶೀಯ ಉತ್ಪಾದನೆಗೆ ಬೆಂಬಲ ಮತ್ತು ಚಾರ್ಜಿಂಗ್ ಮೂಲಸೌಕರ್ಯಗಳ ವಿಸ್ತರಣೆಯ ಮೂಲಕ ಇವಿ ಅಳವಡಿಕೆಯನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆ ಅಡಿಯಲ್ಲಿ ಹಂತ ಹಂತವಾಗಿ ಉತ್ಪಾದನಾ ಕಾರ್ಯತಂತ್ರವು ನಿರ್ದಿಷ್ಟ ಇವಿ ಘಟಕಗಳ ದೇಶೀಯ ಉತ್ಪಾದನೆಯನ್ನು ಕಡ್ಡಾಯಗೊಳಿಸುತ್ತದೆ. ಪಿಎಂ ಇ ಡ್ರೈವ್ ಯೋಜನೆಯು 28 ಲಕ್ಷಕ್ಕೂ ಹೆಚ್ಚು ಇವಿಗಳನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. ಇದರಲ್ಲಿ ಜನವರಿ 2026ರ ವೇಳೆಗೆ ಈಗಾಗಲೇ 22.12 ಲಕ್ಷ ವಾಹನಗಳು ಮಾರಾಟವಾಗಿವೆ. ಇದು ಗ್ರಾಹಕರಿಗೆ ಖರೀದಿಯ ವೆಚ್ಚವನ್ನು ತಗ್ಗಿಸುವ ಮುಂಗಡ ಪ್ರೋತ್ಸಾಹಕಗಳಿಂದ ಚಾಲನೆಗೊಂಡಿದೆ. ಈ ಯೋಜನೆಯು ಸಾರ್ವಜನಿಕ ಸಾರಿಗೆ ವಿದ್ಯುದೀಕರಣಕ್ಕೆ ಆದ್ಯತೆ ನೀಡುತ್ತದೆ. ದೇಶದಲ್ಲಿ 14,028 ಇ ಬಸ್ಗಳಿಗಾಗಿ 4,391 ಕೋಟಿಗಳನ್ನು ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ ಬೆಂಗಳೂರು, ದೆಹಲಿ, ಮುಂಬೈ, ಹೈದರಾಬಾದ್, ಅಹಮದಾಬಾದ್, ಪುಣೆ ಮತ್ತು ಸೂರತ್ ಸೇರಿದಂತೆ 7 ಪ್ರಮುಖ ನಗರಗಳಿಗೆ 13,800 ಬಸ್ಗಳನ್ನು ಹಂಚಿಕೆ ಮಾಡಲಾಗಿದೆ. ದೇಶಾದ್ಯಂತ ಇವಿ ಸಾರ್ವಜನಿಕ ಚಾರ್ಜಿಂಗ್ ಸ್ಟೇಷನ್ಗಳಿಗಾಗಿ 2,000 ಕೋಟಿ ರೂಪಾಯಿಗಳನ್ನು ಮೀಸಲು ಇಡಲಾಗಿದೆ. ಇದಲ್ಲದೆ ಎಂಎಚ್ಐ ಅಡಿಯಲ್ಲಿ ವಾಹನ ಪರೀಕ್ಷಾ ಸಂಸ್ಥೆಗಳ ಆಧುನೀಕರಣ ಮತ್ತು ನವೀಕರಣಕ್ಕಾಗಿ 780 ಕೋಟಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಯೋಜನೆಯು ಸುಸ್ಥಿರ ಸಾರಿಗೆ ಪರಿಹಾರಗಳನ್ನು ಮುನ್ನಡೆಸುವ ಜೊತೆಗೆ ಪರಿಸರ ಮಾಲಿನ್ಯ ಮತ್ತು ಇಂಧನ ಭದ್ರತೆಗೆ ಸಂಬಂಧಿಸಿದ ಗಂಭೀರ ಸವಾಲುಗಳನ್ನು ಪರಿಹರಿಸಲು ಸಜ್ಜಾಗಿದೆ. ಇದು ಭಾರತದಲ್ಲಿ ಸಾರಿಗೆಯ ಸ್ವಚ್ಛ ಮತ್ತು ಹೆಚ್ಚು ಸುಸ್ಥಿರ ಭವಿಷ್ಯದ ಕಡೆಗೆ ಒಂದು ನಿರ್ಣಾಯಕ ಹೆಜ್ಜೆಯಾಗಿದೆ. ಫೆಬ್ರವರಿ 2026ರಲ್ಲಿ ಗುಜರಾತಿನ ಭಾವನಗರದಲ್ಲಿ 50 ಎಲೆಕ್ಟ್ರಿಕ್ ಬಸ್ಗಳಿಗೆ ಚಾಲನೆ ನೀಡಲಾಯಿತು. ಮಹಾರಾಷ್ಟದ ನಾಗ್ಪುರ, ಚಂಡೀಗಢ ಮತ್ತು ಅಸ್ಸಾಂನ ಗುವಾಹಟಿ ಮುಂತಾದ ಇತರ ನಗರಗಳನ್ನು ಸಹ ಆರಂಭಿಕ ಹಂತದ ಜಾರಿಯಲ್ಲಿ ಸೇರಿಸಲಾಗಿದೆ. ಪಿಎಂಇಪಿಸಿಐ ಯೋಜನೆಯು ಎಲೆಕ್ಟ್ರಿಕ್ ಕಾರುಗಳ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ಇದು ಕನಿಷ್ಠ 4,150 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯನ್ನು ಕಡ್ಡಾಯಗೊಳಿಸುತ್ತದೆ. ಕಂಪನಿಗಳು 3ನೇ ವರ್ಷದ ಒಳಗೆ ಕನಿಷ್ಠ 25% ಮತ್ತು 5ನೇ ವರ್ಷದ ಒಳಗೆ 50% ದೇಶೀಯ ಮೌಲ್ಯವರ್ಧನೆಯನ್ನು ಸಾಧಿಸಬೇಕು. ಸ್ವಚ್ಛ, ಹಸಿರು ಮತ್ತು ಹೆಚ್ಚು ಸ್ವಾವಲಂಬಿ ಭಾರತದ ದೃಷ್ಟಿಕೋನದೊಂದಿಗೆ ಭಾರೀ ಕೈಗಾರಿಕೆಗಳ ಸಚಿವಾಲಯವು ಈ ಯೋಜನೆಯನ್ನು ಪ್ರಾರಂಭಿಸಿದೆ.
ಇವಿಗಳನ್ನು ಉತ್ತೇಜಿಸುವ ಮೂಲಕ ಇದು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು, ತೈಲ ಆಮದು ಮತ್ತು ವ್ಯಾಪಾರ ಕೊರತೆಯನ್ನು ತಗ್ಗಿಸಲು ಹಾಗೂ ನಾವೀನ್ಯತೆ, ಉದ್ಯೋಗಗಳು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಚಾಲನೆ ಮಾಡಲು ಗುರಿಯನ್ನು ಹೊಂದಿದೆ. ಪಿಎಲ್ಐ ಆಟೋ ಯೋಜನೆಯು ಇವಿಗಳು ಸೇರಿದಂತೆ ಸುಧಾರಿತ ಆಟೋಮೋಟಿವ್ ತಂತ್ರಜ್ಞಾನದಲ್ಲಿ ಭಾರತದ ಉತ್ಪಾದನಾ ಸಾಮರ್ಥ್ಯವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ರಸ್ತೆಗಳ ಮರುಕಲ್ಪನೆ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿಸರ ವ್ಯವಸ್ಥೆಯ ಉದಯ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ, ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.